ಒಂದಾನೊಂದು ಊರಿನಲ್ಲಿ ರಾಮಪ್ಪ ಎಂಬ ವ್ಯಕ್ತಿ ಇದ್ದ. ಅವನು ಒಂದು ಹೋಟೆಲ್ ನಡೆಸುತ್ತಿರುತ್ತಾನೆ. ಆ ಹೋಟೆಲ್ ಹೆಸರು ಇಡ್ಲಿ ಮನೆ. ಅವನು ದಿನ ಕಷ್ಟಪಟ್ಟು ಸಿಟಿಯಿಂದ ಸರಕು ತಂದು ಹೋಟೆಲ್ ನಡೆಸುತ್ತಿರುವಾಗ ಅವನು ಹಾಕಿದ ಬಂಡವಾಳಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತಿಲ್ಲ. ಹೀಗೆ ಒಂದು ದಿವಸ ರಾಮಪ್ಪನ ಹೆಂಡತಿ ಗೌರಮ್ಮ ರಾಮಪ್ಪನ ಹತ್ತಿರ, ನಾವು ಈ ನಂಬಿಕೊಂಡು ಇದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾವು ಸಿಟಿ ಹೋಗಿ ಒಂದು ದೊಡ್ಡ ಹೋಟೆಲ್ ನಡೆಸೋಣ. ಆಗ ಕೈ ತುಂಬಾ ಹಣ ಬರುತ್ತದೆ. ಆಗ ರಾಮಪ್ಪ, ನೋಡಿ, ಇದು ನಮ್ಮ ಮುತ್ತಾತ ನಿಂದ ಬಂದ ಹೋಟೆಲ್. ಇದರಲ್ಲಿ ನಮ್ಮ ತಾತ ನಮ್ಮ ತಂದೆ ಬೆಳೆಸಿಕೊಂಡು ಹೋದ ಹೋಟೆಲ್. ಇದನ್ನು ನನಗೆ ಬಿಟ್ಟು ಹೋಗಿದ್ದಾರೆ. ಇದರಿಂದ ಬರೋ ಹಣನೇ ನಮಗೆ ಸಾಕು. ಹೆಚ್ಚು ಆಸೆ ಬಿದ್ದರೆ ಅಮೃತ ಕೂಡನು ವಿಷ ಆಗುತ್ತದೆ. ಆಗ ಗೌರಮ್ಮ, ನೋಡಿ, ಈ ಕಾಲದಲ್ಲಿ ಗೌರವ ಸಿಗಬೇಕಾದರೆ ಹಣ ಇರಬೇಕು. ಹಣ ನೋಡಿದರೆ ಹೆಣ ಬಾಯಿ ಬಿಡೋ ಕಾಲ ಇದು. ಈಗ ಏನೂ ನನ್ನ ಬರುತ್ತೀರಾ ಇಲ್ಲ, ಮಗು ಕರೆದುಕೊಂಡು ಹೋಗಲ್ಲ. ಆಗ ರಾಮಪ್ಪ, ನನಗೆ ಕಾಲಾವಕಾಶ ಕೊಡು, ಯೋಚನೆ ಮಾಡುತ್ತೀನಿ. ರಾಮಪ್ಪ ರಾತ್ರಿ ಮಲಗಿರುವಾಗ ರಾಮಪ್ಪನ ತಾತ ಮಲ್ಲಯ್ಯ ಬರುತ್ತಾನೆ. ಆಗ ರಾಮಪ್ಪ, ಮಲ್ಲಯ್ಯ, ನೋಡಿ ತಾತ, ನೀನು ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ. ಆಗ ಮಲ್ಲಯ್ಯ, ನೀನು ಏನು ಯೋಜನೆಯಲ್ಲಿ ಇದೆಯಾ? ಅದಕ್ಕೆ ಬಂದೆ. ಏನು ಯೋಚನೆ ಮಾಡುತ್ತಿದೆಯಾ? ಆಗ ರಾಮಪ್ಪ ನಡೆದ ವಿಷಯ ಹೇಳುತ್ತಾನೆ. ಆಗ ಮಲ್ಲಯ್ಯ, ಅಷ್ಟೇನಾ, ಬಾ ನನ್ನ ಜೊತೆ ಎಂದು ಹೇಳಿ ರಾಮಪ್ಪನನ್ನು ಕರೆದುಕೊಂಡು ಹೋಗುತ್ತಾನೆ. ಒಂದು ಮರದ ನಿಂತು ಮಲ್ಲಯ್ಯ ರಾಮಪ್ಪನಿಗೆ ಒಂದು ಮಡಿಕೆ ಕೊಡುತ್ತಾನೆ.